ತಮಿಳುನಾಡಲ್ಲಿ ಸರ್ಕಾರ ರಚನೆ ಬಿಕ್ಕಟ್ಟು ಇನ್ನೂ ಬಗೆಹರಿದಿಲ್ಲ. ಸದ್ಯಕ್ಕೆ ಚೆಂಡು ಟಿವಿಕೆ ಮುಖ್ಯಸ್ಥ ವಿಜಯ್ ಅವರ ಮೈದಾನದಲ್ಲಿದ್ದರೂ ಯಾರು ಬಹುಮತ ಸಾಬೀತುಪಡಿಸ್ತಾರೋ ಅವರಿಗೆ ಸರ್ಕಾರ ರಚನೆ ಅವಕಾಶ ಸಿಗುತ್ತೆ. ಹೀಗಾಗಿ ಡಿಎಂಕೆ ಮತ್ತು ಎಐಡಿಎಂಕೆ ಕೂಡ ತಮ್ಮ ಪಕ್ಷದ ಶಾಸಕರ ಜೊತೆಗೆ ಸಭೆ ನಡೆಸ್ತಾ ಇದೆ. ಡಿಎಂಕೆ ವಿಧಾನಸಭಾ ಶಾಸಕರು ಇಂದು ಪಕ್ಷದ ನಾಯಕ ಎಂಕೆ ಸ್ಟಾಲಿನ್ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಮಾತನಾಡಿದಂತೆ ಎಂಕೆ ಸ್ಟಾಲಿನ್, ಉತ್ತಮ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುವುದು ನನ್ನ ಆಸೆ. ಆದರೆ ಕೆಲವು ನಿರ್ಧಾರಗಳನ್ನು ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಬೇಕಾಗುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಸದಸ್ಯರು ಅದಕ್ಕೆ ಬದ್ಧರಾಗಿರಬೇಕು. ಸದ್ಯದಲ್ಲೇ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಪಕ್ಷದ ಎಲ್ಲ ಶಾಸಕರು ಮೇ 10ರವರೆಗೆ ಚೆನ್ನೈನಲ್ಲಿ ಇರಬೇಕು ಅಂತ ಆದೇಶ ಮಾಡಿದ್ದಾರೆ. ಇಲ್ಲಿ ಎಐಡಿಎಂಕೆ ಮತ್ತು ಡಿಎಂಕೆ ಈ ಎರಡು ಪಕ್ಷಗಳ ನಡುವೆ ಮೈತ್ರಿ ನಡೆಯುತ್ತಾ ಅಂತಕ್ಕಂಥ ಒಂದು ಚರ್ಚೆ ತಮಿಳುನಾಡಲ್ಲಿ ಸಾಗಿದೆ. ಬದ್ಧ ವೈರಿಗಳಾಗಿ ಕಳೆದ 5-6 ದಶಕಗಳಿಂದ ಸೆಣಸ್ತಾ ಇರತಕ್ಕಂಥ, ಯಾವಾಗ ಕರುಣಾನಿಧಿ ಮತ್ತು MG ರಾಮಚಂದ್ರನ್ MGR ಅವರು ಬೇರೆ ಬೇರೆ ಆದರೂ ಡಿಎಂಕೆಯಿಂದ ಹೊರಬಂದಂಥ MGR ಅವರು ಎಐಎಡಿಎಂಕೆ ಪಕ್ಷವನ್ನು ಸ್ಥಾಪಿಸಿದರು. ಅವತ್ತಿಂದ ಇದುವರೆಗೂ ಸಹ ಯಾವುದೇ ಚುನಾವಣೆಯಲ್ಲಿ ಯಾವುದೇ ಹಂತದಲ್ಲಿ ಒಂದಾಗಿ ಕೆಲಸವನ್ನು ಮಾಡೇ ಇಲ್ಲ. ತಮಿಳುನಾಡು ಜನತೆ ಒಂದು ಬಾರಿ ಈ ಪಕ್ಷವನ್ನು ಒಂದು ಬಾರಿ ಆ ಪಕ್ಷವನ್ನು ಗೆಲ್ಲಿಸ್ತಾ ಇದ್ರು. ಆದರೆ ಈಗ ತಮಿಳಿಗ ವೆಟ್ರಿ ಕಳಗಂ ನಾಯಕ ದಳಪತಿ ವಿಜಯ್ ಅವರು ಸರ್ಕಾರ ರಚನೆ ಮಾಡೋದನ್ನು ತಡೆಗಟ್ಟಕ್ಕಾಗಿ ಇವರಿಬ್ಬರು ಒಂದಾಗೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಅದು ಯಾವ ರೀತಿ ಪರಿಣಾಮವನ್ನು ತಮಿಳುನಾಡಿನ ಮೇಲೆ ಬೀರುತ್ತೋ ನೋಡಬೇಕಾಗಿದೆ. ಆದರೆ ಇಲ್ಲಿ ಒಂದು ಸರಳವಾದ ಚರ್ಚೆ ಇದೆ. ಜನ ಅಲ್ಲಿ ಮತವನ್ನು ಹಾಕಿರೋದು ಡಿಎಂಕೆ ಅಧಿಕಾರಕ್ಕೆ ಬರಲಿ ಅಂತ ಅಲ್ಲ, ಎಐಎಡಿಎಂಕೆ ಅಧಿಕಾರಕ್ಕೆ ಬರಲಿ ಅಂತ ಅಲ್ಲ. ಅಲ್ಲಿ ಜನಾದೇಶ ಮ್ಯಾಂಡೇಟ್ ಇರೋದು ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ. ಜನರ ಮ್ಯಾಂಡೇಟ್ನ ವಿರುದ್ಧವಾಗಿ ಈ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡು ಆ ಪಕ್ಷವನ್ನು ದೂರ ಇಟ್ಟರೆ ಅದರ ಪರಿಣಾಮಗಳು ಈ ಪಕ್ಷದ ಮೇಲೆ ಮುಂದಿನ ದಿನಗಳಲ್ಲಿ ಆಗೋದಿಲ್ವಾ ಅನ್ನೋದೊಂದು ಪ್ರಶ್ನೆ. ಆದರೆ ಪರಸ್ಪರ ವಿರೋಧಿಸುತ್ತಾ ಹೊಡೆದಾಡುತ್ತಾ ಸೆಣಸುತ್ತಾ ಬಂದಂಥ ಈ ಎರಡೂ ಪಕ್ಷಗಳ ಕಾರ್ಯಕರ್ತರು ನಾಯಕರು ಒಂದಾಗ್ಬೋದು, ಆದರೆ ಬೀದಿಗಳಲ್ಲಿ ವಿರೋಧವನ್ನು ಮಾಡ್ತಿದ್ದಂಥ ಕಾರ್ಯಕರ್ತರು ಒಂದಾದರೆ ಅದು ಯಾವ ರೀತಿಯಾದಂಥ ಸಂದೇಶವನ್ನು ಕೊಡುತ್ತೆ? ಇದು ಸಹ ಬಹಳ ಮುಖ್ಯವಾದ ಪ್ರಶ್ನೆಯಾಗಿದೆ. ಯಾವುದು ಅಸಾಧ್ಯ ಅಂತ ಇತ್ತೋ, ಯಾವ ಕಾರಣಕ್ಕೂ ಯಾವ ಸಂದರ್ಭದಲ್ಲೂ ಯಾವ ಹಂತದಲ್ಲೂ ಸಹ ಸಾಧ್ಯ ಆಗೋದಿಲ್ಲ ಅಂತ ಜನ ನಂಬಿದ್ರು, ಈ ಎರಡೂ ಪಕ್ಷಗಳು ಒಂದಾಗ್ತವೆ ಅನ್ನೋದನ್ನು ಈಗ ಒಂದಾಗುವಂಥ ಮಾತು ಅವರೆಲ್ಲ ಬರ್ತಾ ಇದೆ. ಎಐಎಡಿಎಂಕೆ ಪಕ್ಷದ ನಾಯಕರು ಡಿಎಂಕೆ ಕಚೇರಿಗೆ ಹೋಗಿ ಅಲ್ಲಿ ಭೇಟಿಯನ್ನು ಮಾಡ್ತಾ ಇದ್ದಾರೆ. ಪನ್ನೀರ್ ಸೆಲ್ವಂ, ತಂಬಿರಾಜ್ ಅವರು MP ಅವರು ಮಾತಾಡ್ತಾ ಇದ್ದಾರೆ, ನಾವು ಅಧಿಕಾರವನ್ನು ಮಾಡ್ತೀವಿ ಡಿಎಂಕೆ ಜೊತೆಗೆ ಸೇರಿ ಅಂತೇಳಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿಸುವ ಮೂಲಕ ಈ ಎರಡು ಪಕ್ಷಗಳು ತಮಿಳುನಾಡಿನ ಮತದಾರರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಸಹ ಭಾಳ ಮುಖ್ಯ ಆಗುತ್ತೆ. ಎರಡೂ ಪಕ್ಷದ ನಾಯಕರು ಹೇಳಿದ್ದಾರೆ ಅವರವ್ರ ಪಕ್ಷದ ಶಾಸಕರಿಗೆ, ಎಲ್ಲ ಒಟ್ಟಾಗೇರಿ ಒಂದಾಗೇರಿ ಎಲ್ಲೂ ಹೋಗಬೇಡಿ ಅಂತೇಳಿ. ಇಲ್ಲಿ ಎಐಡಿಎಂಕೆ ಪಕ್ಷದಲ್ಲಿ ಏನಾಗಿದೆ, ಒಂದು 25-30 ಜನ ನೀವು TVKಗೆ ಬೆಂಬಲ ಕೊಡದೇ ಇದ್ದರೆ ನಾವು ವಾಪಸ್ ಹೋಗ್ತೇವೆ, ಪಕ್ಷ ಬಿಟ್ಟು ಹೋಗ್ತೇವೆ ಅಂತ ಹೆದರಿಸ್ತಾ ಇದ್ದಾರೆ. ಹಾಗಾಗಿ ಅಡಕತ್ತಲ್ಲಿ ಸಿಕ್ಕಾಕೊಂಡಿದೆ. ಅದರ ಬದಲು TVK ಜೊತೆ ಸೇರೋದ್ರ ಬದಲು DMK ಜೊತೆಗೆ ಸೇರಿ ಅಧಿಕಾರವನ್ನು ಮಾಡೋಣ ಅಂತಕ್ಕಂಥ ಯೋಚನೆಯನ್ನು ಎಐಡಿಎಂಕೆ ನಾಯಕರು ಮಾಡ್ತಿದ್ದಾರೇನೋ ನೋಡೋಣ. ಈ ಚರ್ಚೆಯ ಅಥವಾ ಅಂಥ ಕಾರ್ಯಸಾಧು ಆದರೆ ಅನುಷ್ಠಾನ ಆದರೆ ಅಂಥ ಕ್ರಮದ ದೂರಗಾಮಿ ಪರಿಣಾಮಗಳು ಏನಾಗುತ್ತೆ ಅಂತ.